ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ನಾಯಕತ್ವ ಬದಲಾವಣೆ ಗೊಂದಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಗಳು ಸಿಗ್ತಾ ಇದೆ. ಒಂದೊಂದು ಕಡೆ ಶಕ್ತಿದೇವಿ ಬಳಿ ಅಧಿಕಾರದ ಪ್ರಸಾದ ಕೇಳೋದಕ್ಕೆ ಡಿಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಹಿಂಗಾರ ಇಟ್ಟು ಪಟ್ಟಕ್ಕಾಗಿ ಹರಕೆ ಹೊರ್ತಾರ ಡಿಸಿಎಂ ಡಿಕೆ ಶಿವಕುಮಾರ್, ಆ ಥರದೊಂದು ತಯಾರಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಒಂದು ಕಡೆ 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಇತ್ತ ಶತಾಯ ಗತಾಯ ನಾನು ಸಿಎಂ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಕೂಡ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಿಎಂ ಗದ್ದುಗೆಗಾಗಿ ಜಗನ್ಮಾತೆಯ ಮೊರೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ಆನ್ಲೆ ಶ್ರೀ ಜಗದೀಶ್ವರಿ ದೇವಿ ಸನ್ನಿಧಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿರುವಂತಹ ಆನ್ಲೆ ಜಗದೀಶ್ವರಿ ದೇವಿ ಬಹಳ ಪವರ್ಫುಲ್ ದೇವಸ್ಥಾನ ಇದು. ಹಿಂಗಾರದ ಮೂಲಕ ಭವಿಷ್ಯವನ್ನ ನುಡಿಯುತ್ತೆ ಈ ಆನ್ಲೆ ಜಗದೀಶ್ವರಿ ದೇವಿ. ಕೆಲಸ ಫಲಿಸೋದಾದ್ರೆ ಅಂದ್ರೆ ನಾವು ಅನ್ಕೊಂಡಿದ್ದಾಗತ್ತೆ ಅಂತ ಅಂದ್ರೆ ದೇವಿಯ ತಲೆಯ ಬಲಭಾಗಕ್ಕೆ ಹಿಂಗಾರ ಬೀಳಿಸುವಂತ ಕೆಲಸ ಆಗತ್ತೆ. ಯೋಜಿತ ಕಾರ್ಯಕ್ಕೆ ಅಡಚಣೆ ಬಗ್ಗೆ ಸೂಚನೆ ಕೂಡ ಈ ದೇವಿ ಕೊಡ್ತಾಳೆ. ಈ ಶಕ್ತಿ ಪೀಠಕ್ಕೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ನೆರವೇರಿಸ್ತಾರೆ. ನಾಳೆ ಅಮಾವಾಸ್ಯೆ ಇರುವಂಥ ಕಾರಣಕ್ಕಾಗಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಈ ಅಡಿಕೆ ಮರದ ಹೂ ಅಂತ ಏನು ಕರಿತೀವಿ ಹಿಂಗಾರ, ಅದನ್ನು ಇಟ್ಟು ಪೂಜೆಯನ್ನು ಮಾಡೋದಕ್ಕೆ. ಅಂದರೆ ನಾವೇನು ಅಂದ್ಕೊಳ್ತೀವಿ, ನಾವು ಅಂದ್ಕೊಂಡಿದ್ದು ಆಗಬೇಕು ಅಂತ ಅಂದರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಭವಿಷ್ಯವನ್ನು ಈ ಆನ್ಲೆ ಜಗದೀಶ್ವರಿ ದೇವಿ ನುಡಿತಾಳೆ. ಯೋಜಿತ ಕಾರ್ಯಕ್ಕೆ ಅಡಚಣೆ ಬಗ್ಗೆ ಕೂಡ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಈ ದೇವಸ್ಥಾನದಲ್ಲಿ ಭಕ್ತರು ನಂಬ್ತಾರೆ ಅದನ್ನು. ಹಾಗಾಗಿ ಭಾಳ ಪವರ್ಫುಲ್ ದೇವಸ್ಥಾನ. ಆ ಪವರ್ಫುಲ್ ಸನ್ನಿಧಾನಕ್ಕೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು ಭಾಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೇಳಿ ಕೇಳಿ ನಾ ಹೇಳ್ತಾ ಇದ್ನಲ್ಲ, ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂತ ಅಂದರೆ ಯಾವುದೇ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮಾಡಿದ್ರು, ಏನೇ ಡಿನ್ನರ್ ಮೀಟಿಂಗ್ಗಳು ಮಾಡಿದ್ರು, ಈ ತೆರೆಮರೆಯಲ್ಲಿ ಸಿಎಂ ಆಗಲೇಬೇಕು ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತು ನಡೆಸ್ತಾ ಇರೋದು ಪದೇ ಪದೇ ಗೊತ್ತಾಗ್ತಾ ಇದೆ.